ವೀಕ್ಷಕರೇ ನಮಸ್ಕಾರ. ನಾನಿದ್ದೇನೆ ಕಟ್ನಪಲ್ಕೆ ಗಣಪತಿ ಪ್ರಭು ಹಾಗೂ ಕಸ್ತೂರಿ ಪ್ರಭು ಅವರ ಮನೆಯಲ್ಲಿದ್ದೇನೆ. ಸಾಗಾ ಕುಟುಂಬದ ಹಿರಿಯರು ಇವರು. ಬನ್ನಿ ವೀಕ್ಷಕರೇ, ಸಾಗಾ ಭಜನಾ ಮಂಗಲೋತ್ಸವದ ಕುರಿತಾಗಿ ನಾವು ಹಿರಿಯರಾದ ಗಣಪತಿ ಪ್ರಭು ಅವ್ರ ಜೊತೆ ಮಾತನಾಡುವ. ಸರ್ ನಮಸ್ಕಾರ. ನಮಸ್ಕಾರ. ಓಕೆ ಸರ್, ಈಗ ನಿಮ್ಗೆ ಎಷ್ಟು ವರ್ಷ? ನಮ್ಗೆ 95 ಹಿಡಿತು. ನಿಮ್ಗೆ 95 ಹಿಡಿತು. ನಿಮ್ಗೆ ಎಷ್ಟು ವರ್ಷ ಅಮ್ಮ? 88. ನೀವು ಸಾಗಾ ಭಜನಾ ಮಂಗಲೋತ್ಸವದ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿಯನ್ನು ನೀಡಬೇಕು ಸರ್. ನೀವು ಸುಬ್ರಾಯ ಪ್ರಭು ಅವರನ್ನು ಅವರ ಕುರಿತಾಗಿ ಒಂದು ಹೇಳಬೇಕು. ಪ್ರಭು ಭಜನೆ ಶುರು ಮಾಡಿದೆ ನಾವು ಸುಬ್ರಾಯ ಪ್ರಭು ಮತ್ತು ನಾವು ಒಟ್ಟಾಗಿ ಶಾಲೆ ಹತ್ತಿರ ಶುರು ಮಾಡಿದ್ದು. ಬುಕ್ಕಿಗುಡ್ಡೆ ಶಾಲೆಯಲ್ಲಿ ಭಜನೆ ಪ್ರಾರಂಭ ಮಾಡಿದ್ದು. ಆ ನಂತರ ಅವರು ನಾವು ಒಟ್ಟಾಗಿ ಈ ಭಜನೆ ಶುರು ಆದ ಕೂಡಲೇ 12 ವಾರ ಇಡೀ ಗ್ರಾಮ ತಿರುಗಿ ಭಜನೆ ಮಾಡಿ, ಅದಕ್ಕೆ ಹಣ ಇಲ್ಲ, ಅಲ್ಲಿ ಕೊಟ್ಟ ಕಾಸು ಕಿಂಚಿತ ಕಾಣಿಕೆಯನ್ನು ತಂದು 12 ವಾರ ಎಲ್ಲೆಲ್ಲಿ ಹೋಗಿದೆ, ಬೈಲೂರು ಅರಳವಾಡಿ ಎಲ್ಲ ಹೋಗಿ ತಿರುಗಿ ಮಾಡಿದ ಸೇವೆ ಅದು. ಹೌದು. ಆ ನಂತರ ಅಲ್ಲಿ ಚಪ್ಪರ ಹಾಕಿ ಭಜನೆ ಮಂಗಲೋತ್ಸವಕ್ಕೆ ನಾವೆಲ್ಲ ಹೋಗಿ, ಆಗ ಈಗಿನಾಗ ಇಲ್ಲ ರಂಗಪೂಜೆ ಇದು ಏನಿಲ್ಲ. ನಾನು ಇಲ್ಲಿಂದ ಮಂಗಳ ದಿವಸ ಒಂದು ಕಟರ್ ಪಂಚಗಜೆ ಮಾಡಿ ಇಲ್ಲಿಂದ ಭಜನೆಯಿಂದ ಕೊಂಡೋಗಿ ಇಲ್ಲಿ ಸೇವೆ ಮಾಡಿದೆ. ಈಗ ನೀವು ಇಲ್ಲಿ ಎಲ್ಲ ಪಂಚಗಜ್ಜಾಯ ತಯಾರು ಮಾಡಿ ಹೋಗಿ ಅಲ್ಲಿ ಭಜನೆ ಅಂದ್ರೆ ಆ ಭಜನೆ ಅಲ್ಲಿ ಈ ಶಾಲೆಯಿಂದ ಭಜನೆ ಮತ್ತೆ ಅವರ ಮನೆಗೆ ಮೂಲ ಮನೆಗೆ ಅಲ್ಲಿಂದ ಪ್ರಾರಂಭ ಆಯಿತು. ಮತ್ತೆ ಅಲ್ಲಿಂದ ಕೆಲವು ವರ್ಷ ಇತ್ತು. ಅಲ್ಲಿ ಮತ್ತೆ ಮನೆ ಹತ್ತಿರ ಅವರೊಂದು ಸಣ್ಣ ಗುಡಿ ಕಟ್ಟಿದ್ರು, ರಾಮ ಮಂದಿರ. ಆ ನಂತರ ಇಲ್ಲಿ ಬಿಟ್ಟು ಅಲ್ಲೇ ಭಜನೆ ಶುರು ಆಯಿತು. ಭಜನೆ ಶುರು ಮಂಗಳ ದಿವಸ ಸವಾರಿಗೆ, ಆಗ ಮಂಗಳ ದಿವಸ ಇಲ್ಲಿವರೆಗೆ ಬರ್ತಿದ್ದು ಮುಂಚೆ ಗಡು ಇಲ್ಲಿ. ಅಂದ್ರೆ ಸಾಗದಿಂದ ಹೊರಟ ಭಜನೆ ಸವಾರಿ ನಿಮ್ಮ ಮನೆ ಈ ಕಟ್ನಪಲ್ಕೆವರೆಗೆ ಬರ್ತಿದ್ಲು. ಓಕೆ. ಈಗ ಎಲ್ಲ ಹೋಯ್ತದು, ಹೌದು. ಈಗ ಅಲ್ಲೇ ಮನೆ ರಸ್ತೆಯ ಸಮಸ್ಯೆ ಕೂಡ ಉಂಟಲ್ವಾ ಈಗ ಅದು ಸೀಮಿತವಾಗಿದೆ ಅಂತ ಹೇಳ್ಬೋದು. ಸರಿ. ಅಂದ್ರೆ ಆಗ ಊಟ ಉಪಚಾರ ಅಂತ ಇಲ್ಲ, ಸ್ವಲ್ಪ ಕಷ್ಟ. ಅವರಿಗೆ ಏನು ಇಲ್ಲ ಅಲ್ಲಿ. ಖಾಲಿ ಪಂಚಾಯತ್ ಮಾತ್ರ ಸೇವೆ ಮಾಡೋದು. ಹೌದು. ಊಟ ಉಪಚಾರ ಈಗಿನ ಏನಿಲ್ಲ. ಆಗ ಟಿಫಿನ್ ಇಲ್ಲ, ಊಟೋಪಚಾರ ಇಲ್ಲ. ಇಲ್ಲ ಕೊಟ್ಟ ಪಂಚಗಜ್ಜೆಯನ್ನು ಕೊಟ್ಟು ಪ್ರಸಾದ ಸ್ವೀಕಾರ ಮಾಡ್ತಿದ್ರು ಅಷ್ಟೇ. ಈಗ ದೇವರು ಅನುಕೂಲ ಕೊಟ್ಟರು, ಕಾಲಕ್ರಮೇಣ ಅಲ್ಲಿ ಒಂದು ಊಟದ ವ್ಯವಸ್ಥೆ ಪ್ರಾರಂಭ ಆಯಿತು. ಬಂದವರಿಗೆ ಆ ಭಜನಾ ಮಂಗಲೋತ್ಸವ ಬಂದವರಿಗೆ ಊಟ ಉಪಚಾರ ಟಿಫಿನು ಎಲ್ಲ, ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಜನರ ಹತ್ರ ಆಗ್ಲಿ ಊರಿನವರ ಹತ್ರ ಆಗ್ಲಿ ಹಣ ಕಾಸಿನ ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಅವರಲ್ಲಿ ಊಟ ಉಪಚಾರವನ್ನು ಒಂದು ರಾತ್ರಿ ಇಡೀ ಅಂತ ಹೇಳಿದ್ರೆ ಸಂಜೆ ಹಿಡಿದದ್ದು ರಾತ್ರಿ ಇಡೀ ಅವರು ಆಹಾರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ನಿರೀಕ್ಷೆ ಇಲ್ಲ ಆ ಕುಟುಂಬಕ್ಕೆ. ಸರಿ, ನೀವು ಒಂದು ಅಡುಗೆ ಕೆಲಸದ ಜವಾಬ್ದಾರಿಯನ್ನು ತಗೊಂಡಿದ್ರಾ? ಅವರಿಗೆ ಸಹಾಯ ಮಾಡಿದ್ರಾ? ಮಾಡಿದ್ದೇನೆ. ಅವರ ಕೆಲವು ಅಡಿಗೆ ನಾನು ಅಲ್ಲಿ ಮಾಡಿದ್ದೇನೆ. ಅವರ ಮಕ್ಕಳ ಮದುವೆಗೆ ಇದೆಲ್ಲ ಅಲ್ಲಿ ಮಾಡಿ ಬಂದಿದ್ದೇನೆ. ವಿಶೇಷವಾಗಿ ಭಜನಾ ಮಂಗಲೋತ್ಸವ ದಿನ ಹೋಗಿ ಅಡಿಗೆ ಮಾಡ್ತಿದ್ರಾ? ಭಜನಾ ಮಂಗಲೋತ್ಸವ ಅಡಿಗೆ ಇಲ್ಲ, ಟಿಫಿನ್ ಮಾಡ್ತಿದ್ದೆ. ಟಿಫಿನ್ ಮಾಡ್ತಿದ್ರಿ? ಟಿಫಿನ್, ಚಹಾ ಕಾಫಿಯ ತಿಂಡಿಯ ಸೀರಲ್ಲ ಕಡಲೆ ಕೊಯ್ದು. ಆಗ ಇದಿಲ್ಲ, ಕಾಯಿಸುವುದಿಲ್ಲ, ಕಡಲೆ ಕೊಯ್ ಅವಲಕ್ಕಿ ಇದೆ. ಹೌದು, ತಿಂಡಿ. ಸರಿ ಸರ್, ನಮ್ಮ ವೀಕ್ಷಕರಿಗೆ ಸಾಗಾ ಕುರಿತಾಗಿ ನೀವು ಹೇಳುದಾದ್ರೆ ಏನ್ ಹೇಳ್ತೀರಿ ಸರ್? ಆ ವೀರ ಮಾರುತಿಯ ಪ್ರಭಾವದ ಕುರಿತಾಗಿ ಏನ್ ಹೇಳ್ತೀರಿ? ಮಾರುತಿ ಅವರು ಪ್ರತಿಷ್ಠೆ ಮಾಡಿದ ನಂತರ ಅದು ಮಾಡಿ ಹೇಗೆ ನಾರಾಯಣ ಪ್ರಭು ಅವರ ಮಗನಿಗೆ ನಾರಾಯಣ ಪ್ರಭು ಅವರಿಗೆ ಹುಷಾರಿಲ್ಲದಾಗಾಯಿತು. ಸುಬ್ರಾಯ ಬಾಬು ಒಂದು ಪಟ ಹಿಡ್ಕೊಂಡು ಅದಕ್ಕೆ ಪೂಜೆ ಮಾಡಿ ಎಲ್ಲ ಕಡೆಗೆ ಅದರದೇ ಪ್ರಭಾವ ಬಿಟ್ಟರು. ಅವನದೇ ಇದರಿಂದ ಮತ್ತೆ ಹೀಗೆ ವೃದ್ಧಿ ಆಯಿತು. ಓಕೆ ಸರಿ.
ವೀಕ್ಷಕರೇ, ಇಷ್ಟೊತ್ತು ನಮ್ ಜೊತೆ ಗಣಪತಿ ಪ್ರಭು ಸಾಗ ಕುಟುಂಬಸ್ಥರು, ಹಿರಿಯರು ಇವರು, ಕಟ್ನಪಲ್ಕೆ. ಇಷ್ಟು ಒಂದು 95 ವರ್ಷ ಆದ್ರೆ ಸಹ ತುಂಬಾ ಒಂದು ಸಾಗದ ಕುರಿತಾಗಿ ಏನ್ ಅವರ ಮನಸ್ಸಲ್ಲಿತ್ತು ಅದನ್ನೆಲ್ಲ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಾರೆ ಅವರು ಮಾಹಿತಿಯನ್ನು. ಅವರ ಧರ್ಮಪತ್ನಿ ಗಣಪತಿ ಪ್ರಭು, ಅವರ ಧರ್ಮಪತ್ನಿ ಕಸ್ತೂರಿ ಪ್ರಭು ನಮ್ ಜೊತೆ ಇದ್ದಾರೆ. ಅವರಿಗೆ ಒಂದು ಸಾಗದ ಕುರಿತಾಗಿ ಎಷ್ಟೊಂದು ನೆನಪುಗಳು ಇವೆ ಈಗ ಸಹ ಅಂತ ಕೇಳುವ. ಮೇಡಮ್ ನಮಸ್ತೆ. ಮೇಡಮ್, ಸಾಗದ ಕುರಿತಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಅಷ್ಟೇ ಅವ್ರು ಹೇಳಿದಾಗೆ ನಮ್ಗೆ ಸಾಗ ಅಂತ ಹೇಳಿದ್ರೆ ಮುಂಚಿಲಾಗಾಯ್ತಾ, ನಮ್ದು ಹಿರಿಯರ ಮನೆ ಅಂತೇಳಿ ನಾವು ಎಷ್ಟು ತನಕ ಈವರೆಗೆ ಇವತ್ತಿನ ದಿವಸವರೆಗೆ ನಾವು ಹೋಗಿ ಬರ್ತಾ ಇದ್ದೇವೆ. ಈ ವರ್ಷ ಅವರು ಮುಂಚೆ 11ನೇ ವಾರ ಇವರದ್ದು ರಂಗಪೂಜೆ ಇತ್ತು, ಇವರಿದ್ದು ಯಾವುದಕ್ಕೆ ಭಜನೆಗೆ. ಅದ್ರ ಮೇಲೆ ಈಗ ಭಜನೆ ಮಂಗಲಕ್ಕೆ ಈಗ ನಾಡ್ದು 7 ಕಾಲಕ್ಕೆ ರಂಗಪೂಜೆ ಉಂಟು ನಮ್ಮದು. ನಮ್ಮ ಯಜಮಾನರಲ್ಲಿ ನಮ್ಮ ಮನೆ ಲೆಕ್ಕದಲ್ಲಿ ರಂಗಪೂಜೆ ಉಂಟು. ಮತ್ತೆ ಅವರು ಅತ್ತೆ ಮಾವನಿಗೆ ನಾವು ಅಂತೇಳಿದ್ರೆ ಭಾರಿ, ಸುಬ್ರಾಯ ಪ್ರಭು ಮತ್ತು ಅವ್ರ ಹೆಂಡತಿಗೆ ನಾವು ಅಂತೇಳಿದ್ರೆ ಭಾರಿ ಪ್ರೀತಿ. ಎಂಥದಕ್ಕಾದ್ರೂ ನಮಗೂ ಬಂದವರು ಸಹಾಯ ಮಾಡ್ತಿದ್ರು. ನಾವು ಅಷ್ಟೇ ಅವ್ರ ಮನೆಗೆ ಎಂಥದೇ ಫಂಕ್ಷನ್ ಆಗಲಿ ಎಂಥದೇ ಆಗಲಿ ನನಗೂ ಹೋಗ್ಲಿಕ್ಕೆ ಆಗ್ತಿದ್ರು, ನಮ್ಮ ಯಜಮಾನರು ಹೋಗಿ ಎಲ್ಲ ಸುಧಾರಣೆ ಮಾಡಿಕೊಂಡು ಬರ್ತಿದ್ರು ಮುಂಚಿಲಾಗೈತೆ. ಹಾಗೆ ಈಗ ನಾರಾಯಣ್ ಪ್ರಭು ಅವರು ಮಕ್ಕಳು ಹಾಗೆ ನಮಗೆ ತುಂಬ ಇದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ನಮ್ಮ ಮನೆಗೆ ಚೌತಿ ಹಬ್ಬಕ್ಕೆಲ್ಲ ಬಂದು ತುಂಬ ಸಹಾಯ ಮಾಡ್ತಾರೆ. ಮಕ್ಕಳು 5 ಜನ ಮಕ್ಕಳು ಸಹಾಯ ಮಾಡ್ತಾರೆ ಅಷ್ಟೇ. ಮತ್ತೆ ಇವರು 13 ವರ್ಷನ 14 ವರ್ಷ ಅವರು ಒಟ್ಟಿಗೆ ಕ್ಯಾಂಟೀನಿನಲ್ಲಿ ಕೆಲಸ ಅವರಿದ್ದು ಒಟ್ಟಿಗೆ ಇದ್ರು. ಅನ್ನಪೂರ್ಣ ಕ್ಯಾಂಟೀನ್ ಓಪನ್ ಮಾಡಿದೆ ಇವರು ಹೋಗಿ. ಅದ್ರ ಮೇಲೆ ಅವ್ರಿಗೆ ಭಾರಿ ಇದ್ರ ಮೇಲೆ ತನ್ನ ಕಾಶಿ ಅಣ್ಣನಾಗೆ ನೋಡಿ ಬಂದಿದ್ದಾರೆ ಈ ತನಕ. ಮತ್ತೆ ಅಷ್ಟೇ 8ಕ್ಕೆ ನಡಿಲಿಕ್ಕಿದೆ. ಈ ಕುರಿತಾಗಿ ನೀವು ನಮ್ಮ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೋಡ್ ಎಲ್ಲ ಸರಿ ಇಲ್ಲ ನಮ್ಗೆ ಹೋಗ್ಲಿಕ್ಕೆ. ಹೌದು, ಸುತ್ತ ತೆಗೆದು ನಾವು ಗಾಡಿ ಮಾಡಿಕೊಂಡು ಹೋಗಿ ಒಂದು ಗಳಿಗೆ ಹೋಗಿ ನಮ್ದು ರಂಗಪೂಜೆ ಸೇವೆ ಕೊಟ್ಟು ಪ್ರಸಾದ ತಗೊಂಡು ಮನೆಗೆ ಬರ್ತೇವೆ ಅಷ್ಟೇ. ಮತ್ತೆ ಮನೆಯಲ್ಲೇ ಕೂತ್ಕೊಂಡು ಆ ವೀರ ಮಾರುತಿಗ ನಾವು ನಂಬಿದ ದೈವಗಳಿಗ ಎಲ್ರಿಗೂ ನಾವು ಮನೆಯಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೇವೆ. ಓಕೆ ಮೇಡಮ್, ಒಂದು ಕೊನೆಯದಾದ ಒಂದು ಪ್ರಶ್ನೆ. ನೀವು ಅಂದು ನೋಡಿದ ಸಾಗಕ್ಕೂ ಇಂದು ನೋಡ್ತಾ ಇರುವ ಸಾಗಕ್ಕೂ ಏನು ವ್ಯತ್ಯಾಸ ಉಂಟು? ಅಂದು ನೋಡ್ಲಿಕ್ಕೂ ಇಂದು ನೋಡ್ಲಿಕ್ಕೆ ಅಂತ ಹೇಳಿದ್ರೆ ಸುಬ್ರಾಯ ಪ್ರಭುಗಳು ತುಂಬಾ ಕಷ್ಟದಲ್ಲಿದ್ರು. ತುಂಬಾ ಅಂತ ಹೇಳಿದ್ರೆ ತುಂಬಾ ಕಷ್ಟ ಬಂದಿದ್ದಾರೆ ಅವರು. ಆ ಮಕ್ಕಳಿಗೆ ದೊಡ್ಡ ಮಾಡ್ಲಿಕ್ಕೆ ಅವ್ರ ಹೆಂಡತಿ ಅತ್ತೆ ನಮ್ದು ಅವರು ತುಂಬಾ ಇದು ಮಾಡಿದ್ದಾರೆ. ಅದ್ರ ಮೇಲೆ ಇದೆಲ್ಲ ನಂಬಿಕೊಂಡು ಬಂದ ಮೇಲೆ ವೀರ ಮಾರುತಿಯ ದೈವಗಳಿಗೆಲ್ಲ ನಂಬಿಕೊಂಡು ನಾಗದೇವರಿಗೆಲ್ಲ ಅದ್ರ ಮೇಲೆ ಜೀರ್ಣೋದ್ಧಾರ ಆಗ್ತಾ ಆಗ್ತಾ ಬಂತು. ಅದ್ರ ಮೇಲೆ ಅಲ್ಲಿ ಹೀಗೆ ಈಗ ಮಕ್ಕಳು ದೊಡ್ಡದಾಗಿದ್ದಾರೆ, ಮಕ್ಕಳಿಗೂ ಆರೋಗ್ಯ ಎಲ್ಲ ಒಳ್ಳೇದು ಕೊಟ್ಟಿದ್ದಾರೆ. ಕೂಡು ಕುಟುಂಬದಲ್ಲಿ ಒಂದು ಬಾಂಧವ್ಯ ಉಂಟು, ಒಬ್ರಿಗೊಬ್ರು ಬಿಟ್ಟು ಕೊಡುದಿಲ್ಲ. ಏನೋ ಒಂದು ಕಾರ್ಯಕ್ರಮ ಆದ್ರಲ್ಲೂ ಒಟ್ಟು ಸೇರಿ ಚಂದದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಕೊಡ್ತಾರೆ. ಇದಕ್ಕೆ ಏನು ಮೇಡಮ್, ಈ ಒಗ್ಗಟ್ಟಿಗೆ ಕಾರಣ ಏನು? ಒಗ್ಗಟ್ಟು ಅಂತ ಹೇಳಿದ್ರೆ ಅದು ಅವರದ್ದೇ, ಅವರ ಅಪ್ಪನದ್ದು, ಸುಬ್ರಾಯ ಪ್ರಭು ಅವರದ್ದು ಪ್ರೀತಿ. ಮತ್ತೆ ನಮ್ಗೂ ಅಷ್ಟೇ, ಅವರು ಒಗ್ಗಟ್ಟಿನಲ್ಲೇ ನಮ್ಗೆ ಇದು ಮಾಡ್ತಾರೆ, ಪ್ರೀತಿ ಕಾಣ್ತಾರೆ. ನಾವು ಒಂದು ನಮ್ಗೆ ಹಿರಿಯರ ಅಣ್ಣ ಇದ್ದಾರೆ ನಮ್ಮ ಕುಟುಂಬದಲ್ಲಿ, ಮತ್ತೆ ಯಾರು ಇಲ್ಲ ನಮ್ಗೆ ಅಣ್ಣ ಅಂತ, ಇಲ್ಲಿಗೆ ಬಂದು ನಮ್ಗೆ ಸಹಾಯ ಮಾಡ್ತಾರೆ. ಅವರು ನಮ್ಗೆ ಪ್ರೀತಿಯಿಂದ ನೋಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಸಾಗ ಭಜನಾ ಮಂಗಲೋತ್ಸವದ ಭಜನಾ ಕಾರ್ಯಕ್ರಮದ ವಿಡಿಯೋ ಮಾಡ್ತಾ ನಾವಿವತ್ತು 11ನೇ ವಾರದ ಭಜನಾ ಕಾರ್ಯಕ್ರಮದ ಕೊನೆಯ ವಾರದ ಒಂದು ವಿಡಿಯೋ ಕೂಡ ಮಾಡ್ತಿದ್ದೇವೆ. ಅದು ಕೂಡ ಸಾಗ ಕುಟುಂಬದ ಹಿರಿಯರು 95 ವರ್ಷದ ಗಣಪತಿ ಪ್ರಭು ಮತ್ತೆ ಕಸ್ತೂರಿ ಪ್ರಭು ಈ ಕಟ್ನಪಲ್ಕೆ ಇಲ್ಲಿಗೆ ಬಂದು ನಾವು ಇವತ್ತು ಅವರ ಒಂದು ನೆನಪು ಏನಿದೆ ಸಾಗದಲ್ಲಿ ಅವರು ಕಳೆದಂತಹ ಅವರ ಜೀವನ, ಅದರ ಕುರಿತಾಗಿ ಅವರು ನಮಗೆ ಇಷ್ಟು ಹೊತ್ತು ತಾಳ್ಮೆಯಿಂದ ಕುತ್ಕೊಂಡು ಎಲ್ಲವೂ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡ್ರು. ಹಾಗಾಗಿ ಫೆಬ್ರವರಿ 28 ಇದೇ ಬರುವ ಶನಿವಾರ ಸಾಗದಲ್ಲಿ ವಿಜೃಂಭಣೆಯಿಂದ 60ನೇ ವರ್ಷದ ಭಜನಾ ಮಂಗಲೋತ್ಸವ ನಡಿಲಿಕ್ಕಿದೆ. ಇಷ್ಟು ದಿನ ನಾವು 11ನೇ ವಾರದವರೆಗೆ ವಿಡಿಯೋ ಮಾಡ್ತಾ ಬಂದಿದ್ದೇವೆ. ಈ ವಿಡಿಯೋವನ್ನು ಎಲ್ಲರೂ ನಮ್ಮ ವೀಕ್ಷಕರು, ನಮ್ಮ ಅಭಿಮಾನಿಗಳು ಎಲ್ಲರೂ ಈ ವಿಡಿಯೋ ನೋಡ್ತಾ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಎಲ್ಲರೂ ಹಂಚಿಕೊಂಡಿದ್ದಾರೆ. ಹಾಗಾಗಿ ಇಷ್ಟು ವಾರ ಮಾತನಾಡಿದ ಎಲ್ಲ ಗಣ್ಯರಿಗೆ, ಅತಿಥಿಗಳಿಗೆ ಹಾಗೂ ನಮ್ಮ ಊರಿನವರಿಗೆ, ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ
ಫೆಬ್ರವರಿ 28 ಸಾಗರದಲ್ಲಿ ನಡೆಯುವ 60ರ ಸಂಭ್ರಮ ಈ ಭಜನಾ ಮಂಗಲೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ನಮ್ಮ ಈ ಸಾಗ ಭಜನಾ ಮಂಗಲೋತ್ಸವವನ್ನು ಒಂದು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಬೇಕಾಗಿ ಅಂತ ಕೂಡ ನಾನು ಕೇಳಿಕೊಳ್ತಿದ್ದೀನಿ. ಇನ್ನು ಅಷ್ಟೇ ಇಲ್ಲದೆ ಈ ಸಾಗ ಭಜನಾ ಮಂಗಲೋತ್ಸವದ 60ರ ಸಂಭ್ರಮದ ಈ ವಿಡಿಯೋ ನಾವು ಈ ನೇರ ಪ್ರಸಾರವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ನಾವು ಪ್ರಸಾರ ಮಾಡ್ಲಿಕ್ಕಿದ್ದೇವೆ. ನಮ್ಮ ವೀರಮಾರುತಿಯ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ವಾರದ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ನಾನಿದ್ದೇನೆ ಸಾಗ ಕ್ಷೇತ್ರದಲ್ಲಿ. ಭಜನೆಗೊಲಿವ ಭಜರಂಗಿ ಕಾರ್ಯಕ್ರಮ ಸಾಗ ಭಜನಾ ಮಂಗಲೋತ್ಸವಕ್ಕೆ 60ರ ಸಂಭ್ರಮ. ಇಂದು ಕೊನೆಯ ದಿನದ ಭಜನಾ ಕಾರ್ಯಕ್ರಮ ಇಲ್ಲಿ ಸಾಗದಲ್ಲಿ ನಡೆಯಿತು. ಇನ್ನು ಫೆಬ್ರವರಿ 28 ಅಂದರೆ ಮುಂದೆ ಬರುವ ಶನಿವಾರ ಇಲ್ಲಿ ಒಂದು ವಿಜೃಂಭಣೆಯಿಂದ ಭಜನಾ ಕಾರ್ಯಕ್ರಮ ನಡೀಲಿಕ್ಕಿದೆ, 60ರ ಸಂಭ್ರಮ. ಹಾಗಾಗಿ ಇವತ್ತು ಕೊನೆಯ ವಾರದ ನಾವು ಭಜನಾ ಒಂದು ಕಾರ್ಯಕ್ರಮದಲ್ಲಿ ಕೈಗೊಂಡಂತಹ ಭಜನೆಗೊಲಿವ ಭಜರಂಗಿ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯೋರ್ವರನ್ನು ನಾವಿಲ್ಲಿ ಪರಿಚಯಿಸ್ತಾ ಇದ್ದೇವೆ. ಮಂಜುನಾಥ್ ಶೆಣೆ ಅಲ್ವಾ ಸರ್? ಹೋಟೆಲ್ ತ್ರಿವೇಣಿ ನೀರೇಕುದ್ರು ಇವರು ಈ ಕ್ಷೇತ್ರದ ಅಂದರೆ ಸಾಗ ಕ್ಷೇತ್ರದ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡಲಿಕ್ಕಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಸರ್ ನಮಸ್ಕಾರ. ಓಕೆ ಸರ್, ಸಾಗ ಕ್ಷೇತ್ರಕ್ಕೆ ನೀವು ಎಷ್ಟು ಪರಿಚಿತರು? ನಾನು ಹುಟ್ಟಿನಿಂದಲೇ ಪರಿಚಯ. ಸಾಧಾರಣ ನಮ್ಮ ಏಜ್ 10ನೇ ವರ್ಷದಿಂದ ನಾವಿಲ್ಲಿ ಭಜನಾ ಕಾರ್ಯಕ್ರಮಕ್ಕೆಲ್ಲ ನಮ್ಮ ಕುಟುಂಬ ಸಮೇತವಾಗಿ ನಾವು ಬರ್ತಾ ಇದ್ದೀವಿ ಇಲ್ಲಿ. ಮತ್ತೆ ಇನ್ನು ವಿಶೇಷವಾಗಿ ಹೇಳೋದಂತಾದ್ರೆ ನೀವು ಒಂದು ವೀರ ಮಾರುತಿಯಿಂದ ಒಂದು ಎಷ್ಟು ಒಂದು ಪ್ರಭಾವಿತರಾಗಿದ್ದೀರಿ, ಅಂದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಅಂತಹ ಒಳ್ಳೆಯ ಒಂದು ಘಟನೆ ಏನಾದರೂ ನಡೆದಿದ್ರೆ? ನಾವು ವೀರಮಾರುತಿ ಅಂತ ಹೇಳಿದರೆ ಒಂದು ಸ್ವಾರಸ್ಯಕರ ವಿಷಯ ಅಂತ ಹೇಳಿದರೆ, ನನಗೆ ಒಂದು ಉದ್ಯೋಗ ಬೇಕು ಅಂತೇಳಿ ನಾನೊಂದು ಸಂಕಲ್ಪವನ್ನು ಮಾಡಿದ್ದೆ. ಹೌದು. ನನಗೆ ಆ ಉದ್ಯೋಗ ಸಿಗಲಿಲ್ಲ. ಒಂದು ವ್ಯಾಪಾರದ ಒಂದು ವಹಿವಾಟನ್ನು ಮಾರುತಿ ನನಗೆ ಹೋಲಿಸಿ ಕೊಟ್ಟಿದ್ದಾರೆ. ಬಹಳಷ್ಟು ಖುಷಿಯ ವಿಷಯ. ನನಗೆ ಒಂದು ಆ ಮಾತನ್ನು ಹೇಳುವಾಗ ಒಂದು ಸ್ವಲ್ಪ ರೋಮಾಂಚನ ಅನಿಸ್ತದೆ. ಖಂಡಿತ. ಹಾಗಾಗಿ ವಿಶೇಷವಾಗಿ ಈ ಒಂದು ಭಜನಾ ಕ್ಷೇತ್ರಕ್ಕೆ ನಾನು ವರ್ಷಂಪ್ರತಿಯಾಗಿ ತಪ್ಪದೇ ಕೂಡ ಒಂದು 2-3 ಭಜನಾ ಕಾರ್ಯಕ್ರಮಗಳಲ್ಲಿ ಇಲ್ಲಿ ನಾನು ಪಾಲ್ಗೊಂಡು, ಹಾಗೆ ನನಗೆ ಬೇರೆ ಸಮಯದಲ್ಲಿ ಅಂತ ಹೇಳಿದರೆ ಹೋಟೆಲ್ನ ಬಿಸ್ನೆಸ್ ಇರೋದರಿಂದ ಬರಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಆದರೆ ಮಂಗಲೋತ್ಸವ ಕಾರ್ಯಕ್ರಮದಲ್ಲಿ ಬಹಳಷ್ಟು ನಾನು ಎಷ್ಟು ಅಲ್ಲಿ ಅವ್ರ ಜೊತೆ ಮೆರೀಲಿಕ್ಕೆ ಆಗ್ತದೆ ಅಷ್ಟೊತ್ತೆ ಅವ್ರ ಜೊತೆ ನಾನು ಇರ್ತೇನೆ. ಈ ಸಾಗ ಕ್ಷೇತ್ರಕ್ಕೆ ವಿಶೇಷವಾಗಿ ಒಂದು ಕೊರತೆ ಇರುವುದು ರಸ್ತೆದ್ದು ಸರ್. ಈ ರಸ್ತೆಯ ಕುರಿತಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾವು ನಿಜವಾಗ್ಲೂ ರಾಜಕೀಯ ಪ್ರೇರಿತವಾಗಿ ನಮ್ಮ ಸುನೀಲ್ ಕುಮಾರ್ MLA ಅವರನ್ನು ನಾವು ಭೇಟಿಯಾಗಿ ಇಲ್ಲಿ ಎಲ್ಲ ರಸ್ತೆ ಎಲ್ಲ ಆಗಬೇಕಂತೇಳಿ ಬಹಳಷ್ಟು ಪಂಚಾಯತಿ ಮುಖಾಂತರವಾಗಿ ನಾವೆಲ್ಲ ಒತ್ತಡವನ್ನು ಹಾಕಿದ್ವಿ. ಈ ಏರಿಯಾ ಸಾಧಾರಣ ಈ ಕಾಡು ಪ್ರದೇಶವಾದ್ದರಿಂದ ಅಷ್ಟು ಬೇಗವಾಗಿ ಅದು ಅಲ್ಲಿ ಸ್ಯಾಂಕ್ಷನ್ ಮಾಡೋದಿಲ್ಲ ಅವರು. ಸೊ ತದನಂತರ ಏನಾಯಿತು ಅಂದರೆ ಸುನೀಲ್ ಕುಮಾರ್ BJP ಇದ್ದಂಥ ಸರ್ಕಾರ ಸಮಯದಲ್ಲಿ ಆಮೇಲೆ ಕಾಂಗ್ರೆಸ್ ಬಂತು. ಆಮೇಲೆ ಅಷ್ಟು ಅನುದಾನ ಸಿಗಲಿಲ್ಲ. ಇನ್ನು ಮುಂದಿನ ಸಮಯದಲ್ಲಿ 100% ವೀರಮಾರುತಿಯ ಒಂದು ಆಶಯದೊಂದಿಗೆ ಖಂಡಿತ ಹಾಗೆ ಆಗ್ತದೆ ಅನ್ನೋಂಥ ಒಂದು ಆಶೆ ನಮ್ಮದಿದೆ. ಓಕೆ ಸರ್, ನಮ್ಮ ವಾಹಿನಿಯ ಮೂಲಕ ತಾವು ಒಂದು ಈ ಆಸಕ್ತರಿಗೆ, ಒಂದು ವೀಕ್ಷಕರಿಗೆ, ಭಜನಾ ಪ್ರೇಮಿಗಳಿಗೆ ಮತ್ತೆ ಭಕ್ತರಿಗೆ ಏನೊಂದು ಸಂದೇಶ ಸೂಚನೆ ಕೊಡಲಿಕ್ಕೆ ಇಷ್ಟಪಡ್ತೀರಿ, ವಿಶೇಷವಾಗಿ ಸಾಗ ಕ್ಷೇತ್ರದ ಕುರಿತಾಗಿ? ನಿಮ್ಮ ಸಂದರ್ಶನ ಜೊತೆಗೆ ಈ ವೀರಮಾರುತಿಯ ಒಂದು ಹೊಂದಾಣಿಕೆ ಜೊತೆಗೆ ಭಾಳ ಖುಷಿಯಾಯಿತು. ಈ ಭಜನಾ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳು ನಡೀತಾನೆ ಇರಬೇಕು, ಮುಂದೆಯೂ ಕೂಡ ನಡೀತಾ ಇರಬೇಕು, ಹಿಂದೆಯೂ ಕೂಡ ನಡೀತಾ ಇತ್ತು, ಇನ್ನಷ್ಟು ಕೂಡ ನಡೀಬೇಕು ಅಂತ ನಿಮ್ಮ ಆಲೋಚನೆಯಲ್ಲಿ ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ಭಾಳ ಖುಷಿಯ ವಿಚಾರ, ನಮಗೂ ಒಂದು ಸಂತಸದ ವಿಚಾರ. ಇಲ್ಲಿ ಈ ವಠಾರದಲ್ಲಿ ಒಂದು ನೀರೇಕುದ್ರು ಈ ಸಾಗ ಕ್ಷೇತ್ರದಲ್ಲಿ ಕೂಡ ನಮಗೆ ಕುದುರು ಅಂದರೆ ಹತ್ತಿರ. ಇಲ್ಲಿ ಬಹಳಷ್ಟು ಖುಷಿಯ ಕಾರ್ಯಕ್ರಮ ಇದೆ, ದೇವರ ಕಾರ್ಯಕ್ರಮ ನಡೀತಾ ಇದೆ. ನಮಗೆ ಅಂದರೆ ಈ ಊರಿನಲ್ಲಿ ಎಲ್ಲಿಯೂ ಕೂಡ ದೇವಸ್ಥಾನ ಇಲ್ಲ, ಗರಡಿ ಒಂದು ಮಾತ್ರ. ನಮಗೆ ಅದೊಂದು ನಿಮ್ಗೆ ಈ ಒಂದು ವೀರಮಾರುತಿಯ ಒಂದು ಭಜನಾ ಒಂದು ಮಂದಿರ ಇರ್ಲಿಕ್ಕೆ ಹೋಗಿ ಬಹಳ ಖುಷಿ ನಮಗೆ. ಇಲ್ಲಿ ದೇವರ ಕಾರ್ಯಕ್ರಮ ನಡೀತದಲ್ಲ ಅಂತೇಳಿ, ಭಜನಾ ಕಾರ್ಯಕ್ರಮ ನಡೀತದೆ ಅಂತೇಳಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತು ಮಂಜುನಾಥ್ ಶೆಣೆ ಅವರು ನಮ್ಮ ಈ ಸಾಗ ಕ್ಷೇತ್ರದ ಹಾಗೂ ಮಾರುತಿ ಬೆಟ್ಟದಿಂದ ಇಲ್ಲಿಯ ಒಂದು ನಮ್ಮ ವೀರ ಮಾರುತಿಯಿಂದ ಎಷ್ಟೊಂದು ಪ್ರಭಾವಿತರಾಗಿದ್ದಾರೆ ಮತ್ತು ಅವರ ಕಾರ್ಯಕ್ಷೇತ್ರದಲ್ಲಿ ಇಂದು ಅವರು ಎಷ್ಟು ಉನ್ನತಿ ಮಟ್ಟಕ್ಕೆ ಕೂಡ ಬೆಳೆದಿದ್ದಾರೆ ಅಂತ ಹೇಳಿ ನೀವು ಅವರ ಮಾತಲ್ಲೇ ಕೇಳಿದ್ರಿ. ಹಾಗಾಗಿ ಇಷ್ಟೊತ್ತು ಮಾತನಾಡಿದ ಮಂಜುನಾಥ್ ಸರ್, ತ್ರಿವೇಣಿ ಹೋಟೆಲ್ ಇವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಸರ್ ನಮಸ್ಕಾರ. ವೀಕ್ಷಕರೇ ನಮಸ್ಕಾರ. ನಾನಿದ್ದೇನೆ ಸಾಗ ಮೂಲ ಮನೆಯಲ್ಲಿ. ವೀಕ್ಷಕರೇ, ನಾನು ಇವತ್ತು ಪರಿಚಯಿಸಲಿಕ್ಕಿರುವ ಅತಿಥಿ ಸಾಗ ಕುಟುಂಬದವರು, ಸಾಗ ಮನೆಯ ಸೊಸೆ, ಸಾಗ ಮನೆಯ 3ನೆಯ ಸೊಸೆ ವಸಂತ ಪ್ರಭು ಅವರ ಧರ್ಮಪತ್ನಿಯಾದ
ಸಂಗೀತಾ ವಸಂತ ಪ್ರಭು ಇವರನ್ನು ನಾನು ನಮ್ಮ ಕರಾವಳಿ ವೈವಿಧ್ಯದಲ್ಲಿ ಕೈಗೊಂಡಂತಹ ಭಜನೆಗೊಲಿವ ಭಜರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಸಾಗಾ ಕ್ಷೇತ್ರದ ಕುರಿತಾಗಿ ನೀವೊಂದು ಮದುವೆಯಾಗಿ ಇಲ್ಲಿ ಬಂದ ಮೇಲೆ ನೀವೊಂದು ಇಲ್ಲಿ ಏನೆಲ್ಲ ಒಂದು ನಿಮ್ಮ ನೆನಪುಗಳು ಉಂಟು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಿ. ನನಗೆ ಮದುವೆ ಆಗಿ 40 ವರ್ಷ ಆಯಿತು. ಅದರಿಂದ ಮೊದಲಿಂದ ನಾವು ಪರಿಚಯ ಇಲ್ಲಿ ಹತ್ತಿರದವರೇ ಗೊತ್ತಿದ್ದು, ಬರೆಯದ ಭಟ್ರ ಮಗಳು, ಹಾಗಾಗಿ ಅವರ ವಿಷಯ ಎಲ್ಲ ಗೊತ್ತು. ಆದರೆ ಭಜನೆಗೆ ಅವರು ಭಜನೆಯಿಂದಲೇ ನಮಗೆಲ್ಲ ಭಕ್ತಿ ಮಾರ್ಗ ತೋರಿಸಿಕೊಟ್ಟವರು ನಮ್ಮ ಮಾವನವರು, ಹೆಸರು ಹೇಳ್ಬೋದು, ಸುಬ್ರಹ್ಮಣ್ಯವರು. ಭಜನೆ ಮಂದಿರ ಮಾಡಿ ಅವರು ಭಕ್ತಿಯಿಂದ ನಮಗೆ ದಾರಿ ತೋರಿಸಿಕೊಟ್ಟ, ಇದೇ ದಾರಿ ಹೋಗಿ ಅಂತ ತೋರಿಸಿಕೊಟ್ಟವರು. ಹಾಗಾಗಿ ನಾವು ಅದೇ ದಾರಿಯಲ್ಲಿ ಹೋಗ್ತಿದ್ದೇವೆ ಎಲ್ಲರೂ, ಅಣ್ಣ ತಮ್ಮಂದಿರು ಒಟ್ಟಿಗಾಗಿ. ಮತ್ತು ಅವರಿಗೆ ಭಜನೆ ಅಂದರೆ ಅವರು ವೀರಮಾರುತಿ ಭಜನೆ ಅಂದರೆ ಅವರು ಭಜನೆಯ ಕೆಲವು 4-5 ಅಕ್ಷರ ಇಲ್ಲ, ಗೊತ್ತಿಲ್ಲ, ಆದರೂ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ ಅಂತ ಅದೊಂದು ಪದ್ಯದಲ್ಲಿ ಭಜನೆ 7 ದಿನ ಇದು ಭಜನೆ ಉಂಟಲ್ಲ, ಅದು ಹೇಳಲೇಬೇಕು ಅವರಿಗೆ. ಇದು 4 ಪದ್ಯ ಉಂಟು ಅವರದ್ದು, ಕೆಲವು ಅದಕ್ಕೆ ನೆನಪು ಬರೋದಿಲ್ಲ, ಎಲ್ಲ ಹೇಳಲೇಬೇಕು ಅವರು ಆ ಪದ್ಯ. ಭಜನೆ ಭಕ್ತಿಯಿಂದ ಹೇಗೆ ಹೇಳಿರ್ಬೋದು ಅಂತ ನಾವು ಅನಿಸಿಕೆ ಅಂತ ಅವರದೊಂದು ಪದ್ಯ ನಾನು ಹೇಳ್ತೇನೆ. ಅಂದರೆ ಅವರ ಭಕ್ತಿ ನಮಗೆ ಅಷ್ಟು ಸುಲಭದಲ್ಲಿ ಹನುಮಂತ ಒಲಿಲಿಕ್ಕಿಲ್ಲ. ಅವರು ಎಷ್ಟು ದುಃಖ ಕಷ್ಟ ಅದರಿಂದ ಅವರು ಹೇಳಿರ್ಬೋದು. ಅದೊಂದು ಪದ್ಯ ಒಂದು ಸುಳ್ಳು ಹೇಳ್ತೇನೆ. ಪನ್ನಗ ಶಯನ ಪಾಲ್ಗಡಲೊಡೆಯನೇ ಕೃಷ್ಣ, ಇನ್ನೂ ದಯ ಬಾರದೆ ದಾಸನ ಮೇಲೆ, ಇನ್ನೂ ದಯ ಬಾರದೆ ದಾಸನ ಮೇಲೆ, ಇನ್ನೂ ದಯ ಬಾರದೆ ಅಂತ ಅವರು ಪದ್ಯ ಹೇಳಿರ್ಬೋದು, ನಾನು ಅನಿಸಿಕೆ. ಅದಕ್ಕಾಗಿ ದೇವರು ಅವರನ್ನು ಕೈ ಹಿಡಿದು ಹಿಡಿದಿದ್ದಾರೆ. ಹಾಗಾಗಿ ಅವರು ಹಾಗೆ ಹೇಳಿ ಭಕ್ತಿಯಿಂದ ಹೇಳಿದಕ್ಕೆ ನಾವೆಲ್ಲ ಪುಣ್ಯವಂತರು. ಓಕೆ ಮೇಡಮ್, ಈಗ ಒಂದು ಭಜನಾ ಮಂಗಲ ಒಂದು ನಡಿಲಿಕ್ಕುಂಟು ಅಂತ ಹೇಳುವಾಗ ನಿಮ್ಮ ಮಾವನವರಲ್ಲಿ ಅಂತ ಆಗುವಂತಹ ಒಂದು ಏನು ಹೇಳ್ತೇವೆ, ಅವರಿಗೊಂದು ಆಗುವಂತ ಗಡಿಬಿಡಿ ಆಗಲಿ ತಯಾರಿ ಆಗಲಿ ಹೇಗಿತ್ತು ಮೇಡಮ್? ಅವರಿಗೆ ಅಂದರೆ ಭಜನೆ ಮಂಗಲ ಇರುವ 6 ತಿಂಗಳ ಮೊದಲೇ ನಾಡ್ದು ಭಜನೆ ಮಂಗಲ ಬಂತು, ಭಜನೆ ಅದು ಆಗಬೇಕು ಇದು ಆಗಬೇಕು ಅಂತ ರೆಡಿ ಮಾಡೋದು. ಅಷ್ಟು ದೊಡ್ಡ ಈಗ ಚಪ್ಪರ ಇರ್ಲಿಲ್ಲ ಅವಾಗ. ಇವರೇ ಇಲ್ಲಿ ತೋಟದಲ್ಲಿ ಮಡಲ್ ಹೆಕ್ಕಿ ಅದನ್ನು ನೀರಿಗೆ ಹಾಕಿ ಚಂದ ಒಂದು ಕಂಡಿಗಳು ಕಾಣ್ತಿರ್ಲಿಲ್ಲ, ಅಷ್ಟು ಚಂದ ಮಡಲು ಅದು ಹೆಂಡು ರಾಶಿ ಇಟ್ಟಿದ್ರು. ಅದಕ್ಕೆ ಇಡೀ ಮಂದಿರಕ್ಕೆ ಚಪ್ಪರ ಇಡ್ತಿದ್ರು. ಮತ್ತೆ ಮಂಟಪಕ್ಕೆ ಅಣ್ಣ ತಮ್ಮಂದರು ಆಸುಪಾಸಿನವರೆಲ್ಲ ಬರ್ತಿದ್ರು. ಇಲ್ಲಿ ತೋಟದ ಮನೆ ಅಂತ ತಲೆದು ಅವರದೆಲ್ಲ ಅವರು ಅಡಿಕೆ ಕೋಲು ಮಡಗ ಕೊಡ್ತಿದ್ರು, ಮಡಗ ಅದನ್ನು ತಂದು ಚಂದದಲ್ಲಿ ಮಾಡ್ತಿದ್ರು. ಹೌದು, ತಯಾರಿ ಮಾಡ್ತಿದ್ರು ಎಲ್ಲ. ಮತ್ತೆ ನಿಮ್ಮ ಅತ್ತೆಯವರು ಇಲ್ಲಿ ಬಂದಂತಹ ಅವರು ಆಯುರ್ವೇದಿಕ್ ಮದ್ದು ಕೊಡ್ತಿದ್ರು ಮೊದಲು. ಇಲ್ಲಿ ಅವರೆಲ್ಲ ಮದ್ದಿಗೆ ಅವರ ಒಟ್ಟಿಗೆ ಬರೋದು. ಇಲ್ಲಿ ಡಾಕ್ಟರ್ ಇಲ್ಲ, ಇಷ್ಟೇ ಹೋಗ್ಲಿಕ್ಕೆ ಬರ್ಲಿಕ್ಕೆ ಯಾರಿದ್ದಾರೆ ಇಲ್ಲಿ, ಇಷ್ಟ ಹತ್ರ ಇಲ್ಲ. ಇವರು ಎಣ್ಣೆ ಮಾಡ್ತಿದ್ರು, ಸೊಪ್ಪು ಏನೋ ಅವರದನ್ನ ಹಾಕಿ ದೊಡ್ಡ ಬಣಾಲೆಯಲ್ಲಿ ಎಣ್ಣೆ ಮಾಡ್ತಾ ಇಟ್ಟಿದ್ರು. ಕಾಲು ನೋವು ಎಂತ ನೋವಿದ್ರು ಆ ಎಣ್ಣೆಯಲ್ಲಿ ನಿಲ್ತಿತ್ತು. ತುಂಬಾ ಜನ ಇಲ್ಲಿ ಆಸ್ಪತ್ರೆ ಬಂದಾಗ 4 ಜನ ಬೆಳಿಗ್ಗೆ 4 ಜನ ಬರೋದು ಹೋಗೋದು ಇತ್ತು. ಮತ್ತು ಈ ಮಕ್ಕಳಿಗೆ ಇದು ಒಂಥರ ಹಠ, ಸಿಟ್ಟು ಮತ್ತೆ ದುಸ್ವಪ್ನ ಎಲ್ಲ ಬಂದ್ರೆ ಅಂತ ಹೇಳಿ ಅವರಿಗೆ ದಾರ ಕೊಡ್ತಿದ್ರು. ದಾರ ಅಂದ್ರೆ ಹನುಮಂತರ ಅವರು ಜಪ ಮಾಡಿ ಏನೋ ಒಳಗೆ ಹೋಗಿ ಅವರು ಕೇಳಿ ಬರ್ತಾರಲ್ಲ ಜನಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿ ಒಳಗೆ ಹೋಗಿ ದಾರ ತಕೊಂಡು ತುಂಬಾ ಹೊತ್ತು ಜಪ ಮಾಡಿ ತಂದು ಕೊಡ್ತಾರೆ. ಇದು ಬೆಳಿಗ್ಗೆ ನಿದ್ರೆ ಮಾತಾಡದೆ ಅವ್ರಿಗೆ ಕೈ ಕಟ್ಟಬೇಕು ಅಂತ ಹೇಳಿ. ಹಾಗೆ ಗುಣಮುಖರಾದವರು ಬಂದು ಮರುದಿನ ಇವ್ರ ಹತ್ರ ಬರ್ತಾರೆ. ನಿಮ್ಮ ಅತ್ತೆಯವರ ಒಂದು ತಯಾರಿ ಹೇಳ್ತೇನೆ. ಬಂದು ಅವರು ಹಣ ಕೊಡ್ತಾರೆ, ಎಣ್ಣೆ ತಗೊಂಡೋದವರು ಈ ಹಣ ಇದಕ್ಕೆಲ್ಲ ಕೊಟ್ರೆ ಅವ್ರು ತಗೊಳ್ಳೋದಿಲ್ಲ. ಮತ್ತೂ ಹಠ ಮಾಡಿ ಕೊಟ್ರೆ ಅದರಿಂದ ತಾಳ, ಜಗಟೆ, ಆರತಿ ಎಲ್ಲ ಪೂಜೆಗೆ ಬೇಕಾದ ಸಾಮಗ್ರಿಗಳು ಯಾವುದಕ್ಕೂ ಖರ್ಚು ತೆಗೆದಿಲ್ಲ, ತಂದು ತುಂಬಾ ಮಾಡಿದ್ದಾರೆ ಅವರು. ಮತ್ತೆ ಭಜನೆ ಮಂಗಲಕ್ಕೆ ಇಲ್ಲಿ ಅಂಗಡಿಯಲ್ಲಿ ಉಂಟು ಈಗ ತರಲಿಕ್ಕೆ, ಅವರೇ ಸ್ವಂತ ತರಕಾರಿ ಮಾಡ್ತಿದ್ರು. ಇಷ್ಟು ದೊಡ್ಡ ಕುಂಬಳಕಾಯಿ ಮತ್ತೆ ಸಿಹಿ ಕುಂಬಳಕಾಯಿ ಎಲ್ಲ ತರಕಾರಿ ಭಜನೆ ಮಂಗಲಕ್ಕೆ ಸ್ಟಾಕ್ ಇಡುವವರು. ಅದಕ್ಕೂ ಅಷ್ಟು ಹುಮ್ಮಸ್ಸು, ಪೂರ್ವಭಾವಿ ಸಿದ್ಧತೆ ಎಲ್ಲ ಇತ್ತು ಅವರ ಹತ್ರ. ಎಲ್ಲಿಂದ ತರುದು, ಇಲ್ಲಿ ಇಲ್ಲ ಖಂಡಿತ. ಮತ್ತೆ ಅದೇ ಗದ್ದೆಯಲ್ಲಿ ಸುರಿಗೆ ಭತ್ತ ಬೆಳೆಸಿ ಆದ್ಮೇಲೆ ಹೆಸರು ಮತ್ತೆ ಎಳ್ಳು ಭಜನೆ ಪೂಜೆಗೆಲ್ಲ ಎಲ್ಲ ಮನೆಯವ್ರದ್ದೇ, ಇಲ್ಲಿಂದಲೇ ಎಲ್ಲ ತಯಾರಿ ಮಾಡ್ತಿದ್ರು ಅವರು. ಈ ಊಟ ವ್ಯವಸ್ಥೆ ಎಲ್ಲ ಹೇಗಿತ್ತು ಆ ಕಾಲದಲ್ಲಿ? ಅದೇ ಅವರು ಯಾರು ನೆಂಟರು ಬಂದರು ಅವರಿಗೆ ಸುರಿಗೆ ಎಣ್ಣೆ ಇದಕ್ಕೆಲ್ಲ ಬರ್ತಾರಲ್ಲ, ಬಂದರೆ ಅವರಿಗೆ ಸುರಿಗೆ ವೀಳ್ಯದೆಲೆ
ಅವಳದು ಡಬ್ಬಿ ಇತ್ತು, ವೀಳ್ಯದೆಲೆ ಸಮ್ಮಾನ ಮಾಡಿ ಅವರಿಗೆ ನೀರು ಕುಡುದಂತ, ವೀಳ್ಯದೆಲೆ ಸಮ್ಮಾನ ಮಾಡುದಂತ, ಮತ್ತೆ ಅವರು ಬಂದವರು ಊಟ ಮಾಡದೆ ಹೋಗ್ಲಿಕ್ಕಿಲ್ಲ. ಅಷ್ಟು ಅವರದ್ದು ಮೊದಲಿಂದಲೂ ಹಾಗೆ. ಊಟ ಮಾಡಿ ಊಟದ ಸಮಯ ಬಂದ್ರೆ ಊಟ ಮಾಡಿ ಹೋಗ್ಬೇಕು ಅವರು. ಕಾಫಿ ಟೈಮಲ್ಲಿ ಕಾಫಿ ಎಷ್ಟೇ ಜನ ಬರ್ಲಿ ಹಾಗೆ ಅತ್ತೆಯನ್ನು ಮಾಡ್ತಿದ್ರು. ಅಲ್ಲಿ ಸ್ವಲ್ಪ ಮಾಡ್ಲಿಕ್ಕಿಲ್ಲ, ಯಾಗ ಬರ್ತಾರೆ ಗೊತ್ತು, ಡಾಕ್ಟರ್ ಅಲ್ಲಿ ಬರುದಿಲ್ವಾ, ಹಾಗೇ ಬರುವವರು ಹೋಗೋರು. ಅಂದು ನಿಮ್ಮ ಅತ್ತೆ ಮಾಡ್ತಿದ್ರು, ಇಂದು ಇಲ್ಲಿ ಯಾರು ಮಾಡ್ತಾ ಇದ್ದಾರೆ? ಮತ್ತೆ ದನ ಕರುಗಳಿಗೆ ಹುಷಾರಿಲ್ಲದ್ರೆ ಇಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಮಾಡ್ತಿದ್ರು ಮದ್ದು ಕೊಟ್ಟು. ಇವರು ಡಾಕ್ಟರ್ ಅಂದ್ರೆ ಎಲ್ಲ ದೇವರೇ ಹಾಗೆ, ಇವರನ್ನು ಸುಬ್ರಾಯರೇ ಅಂತ ಹೇಳಿ ಕಾಲು ಮಾಡಿ ಹೋಗ್ತಿದ್ರು. ಎಲ್ಲ ಅಷ್ಟೋ ಪ್ರೀತಿ ಜನ ಅಂದ್ರೆ ಖುಷಿ. ಅಂದು ನಿಮ್ಮ ಅತ್ತೆ ಮಾಡ್ತಿದ್ರು ಈ ಅಡುಗೆ ಕೆಲಸ ಎಲ್ಲ, ಇಂದು ಇಲ್ಲಿ ಹೇಗೆ ಆಗ್ತಾ ಉಂಟು ವ್ಯವಸ್ಥೆ? ಈಗ ಹನುಮಂತ ದೇವರ ಪೂಜೆ ಬೆಳಿಗ್ಗೆ ಪೂಜೆ ಎಲ್ಲ ಮಾಡ್ಲಿಕ್ಕೆ ಉಂಟು. ಅವರ ಕಿರಿಯ ಮಗ ಉದಯಾನಂದ ಪ್ರಭು ಪೂಜೆ ಮಾಡ್ತಾನೆ. ಭಜನೆ ಶುರು ಆದ್ಮೇಲೆ ಅಲ್ಲಿ ಹಣ್ಣುಗಾಯ ಮಾಡ್ಬೇಕು, ಶನಿವಾರ ಪ್ರತಿ 12 ಶನಿವಾರಕ್ಕೆ ಮಾಡ್ಬೇಕು. ನಿತ್ಯಕ್ಕೂ ಪೂಜೆ ಉಂಟು, ರಂಗ ಪೂಜೆಗೆ ಪಂಚಬೀಜ ಮಾಡಬೇಕು, ಹಣ್ಣುಗಾಯ ರೆಡಿ ಮಾಡ್ಬೇಕು. ಎಲ್ಲ ಅವನು ಮುಂದುವರ್ಸಿಕೊಂಡು ಹೋಗಿದ್ದಾನೆ ಮಾವ ಮಾಡಿದ್ದಾಗೆ. ಅಡಿಗೆ ಅಲ್ಲಿಂದ ಪೂಜೆ ಭಜನೆ ಆಗಿ ಬಂದವರ ಅಡಿಗೆ ಬೇಡ, ಅಲ್ಲಿ ಒಂದೊಂದು 60-70 ಜನ 100 ಜನ ಇರ್ತಾರೆ. ಒಳ್ಳೆ ಹಪ್ಪಳ, ಸಂಡಿಗೆ, ಗೊಜ್ಜು, ಸಾಂಬಾರು, ಪಾಯಸ ಎಲ್ಲ ಅವರ ಹೆಂಡತಿ ಧರ್ಮಪತ್ನಿ ಉದಯಾನಂದ ಧರ್ಮಪತ್ನಿ ಪುಷ್ಪ ಪ್ರಭು ಅವರು ಪಾಕಶಾಲೆಯಾಗಿ ಮಾಡಿ ಒಳ್ಳೆ ಅಡಿಗೆ ಮಾಡಿ ಹಾಕ್ತಾರೆ ಎಲ್ರಿಗೂ. ಅಂದು ನಿಮ್ಮ ಅತ್ತೆ, ಇಂದು ನಿಮ್ಮ ನಾದಿನಿ. ಅತ್ತೆಯ ನಾದಿನಿ, ಹಾಗೆ ಅವರ ಆಶೀರ್ವಾದ ಅತ್ತೆ ಅವರಿಗೆ ಒಳ್ಳೆ. ಅಂದು ಇವರ ಅತ್ತೆ ಅಡುಗೆ ಎಲ್ಲ ಮಾಡಿ ಇಲ್ಲಿ ಬಂದವರಿಗೆ ಊಟ ಉಪಚಾರದ ವ್ಯವಸ್ಥೆ ಮಾಡ್ತಿದ್ರು, ತುಂಬಾ ಸಂತೋಷದಿಂದ. ಇಂದು ಸಂಗೀತ ಪ್ರಭು ಅವರ ಹೇಳಿದಾಗೇನೆ ಉದಯಾನಂದ ಪ್ರಭು ಅವರ ಧರ್ಮಪತ್ನಿ ಪುಷ್ಪ ಪ್ರಭು ಇವರು ಇಲ್ಲಿ ಈ ಊಟ ಉಪಚಾರದ ವ್ಯವಸ್ಥೆ ನಗುಮೊಗದಿಂದ, ಹೌದು, ನಗುಮುಖದಿಂದ ಮಾತಾಡಿ ಒಂದು ಊಟ ಉಪಚಾರ ವ್ಯವಸ್ಥೆ ಎಲ್ಲ. ಹತ್ತಿರದವರು ನಾಡ್ದು ಭಜನೆ ಮಂಗಲಕ್ಕೆ ಶ್ರೀನಾಥ್ ನಾಯಕ್ ಅಂತ ಹೇಳಿ ಅಡಿಗೆಯವರು ನಿತ್ಯಕ್ಕೆ ನಾವು ಮಾಡ್ತೇವೆ ಅಡಿಗೆ. ನಾಡ್ದು ಭಜನೆ 28ಕ್ಕೆ ಭಜನೆ ಮಂಗಲಕ್ಕೆ ಟಿಫಿನ್ ಮತ್ತೆ ಅವರ ಗ್ರೂಪೇ ಉಂಟು, ಟಿಫಿನ್ ಊಟದ ವ್ಯವಸ್ಥೆ ಎಲ್ಲ ನಾಡ್ದು ಬಂದರೆ ಎಲ್ಲಿ ಗೊತ್ತಾಗ್ತದೆ, ಪಾಕಶಾಲೆ ಅವರದ್ದು ಒಳ್ಳೆ ಅಡಿಗೆ ಮಾಡಿ ಬಳಸ್ತಾರೆ. ವೀಕ್ಷಕರೇ, ಫೆಬ್ರವರಿ 28ರಂದು ನಡೆಯುತ್ತಿರುವಂತಹ 60ರ ಭಜನಾ ಮಂಗಲೋತ್ಸವ ಸಾಗರದಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಎಲ್ಲ ನಡೀಲಿಕ್ಕಿದೆ. ನಾವೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ವಿಡಿಯೋ ಮಾಡ್ತಾ ಮಾಡ್ತಾ ನಾವಿವತ್ತು 11ನೇ ವಾರಕ್ಕೆ ಬಂದು ತಲುಪಿದ್ದೇವೆ. 11ನೇ ವಾರದಂದು ನಮಗೆ ಸಾಗ ಕುಟುಂಬಸ್ಥರೇ ಆದ ವಸಂತ್ ಪ್ರಭು ಮತ್ತೆ ಸಂಗೀತ ಪ್ರಭು ಅವರು ಕೂಡ ಅವರ ಒಂದು ಮನಸ್ಸಿನಲ್ಲಿರುವಂತಹ ಅವರ ನೆನಪುಗಳನ್ನು ಮತ್ತೆ ಈ ಸುಬ್ರಾಯ್ ಪ್ರಭು ಅವರ ಒಂದು ಕುರಿತಾಗಿ ಸಹ ಇವರ ಮನಸ್ಸಲ್ಲಿದ್ದ ಮಾತುಗಳನ್ನು ಕೂಡ ಹೇಳಿದರು. ಹಾಗಾಗಿ ಬರುವ ಶನಿವಾರ ಅಂದರೆ ಫೆಬ್ರವರಿ 28ಕ್ಕೆ ನಡೆಯಲಿರುವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗೋಣ ಎನ್ನುತ್ತಾ ಇಷ್ಟೊತ್ತು ಮಾತನಾಡಿದ ವಸಂತ್ ಪ್ರಭು ಹಾಗೂ ಸಂಗೀತಾ ಪ್ರಭು ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತಿದ್ದೇನೆ. ವೀರಮಾರುತಿ ಕಿ ಜೈ ಹೇಳಿದವರು.